ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೀಕ್ಷಕರೇ, ಇಂದು ಚಿಕ್ಕಬಳ್ಳಾಪುರದಲ್ಲಿ ಮಾನವೀಯತೆ, ಸೇವಾ ಮನೋಭಾವ ಮತ್ತು ದಾನ ಧರ್ಮದ ಸುಂದರ ಉದಾಹರಣೆಯೊಂದು ಕಂಡುಬಂದಿದೆ. ಸಮಾಜದ ಎಲ್ಲ ವರ್ಗದ ಜನರ ಜೊತೆ ಬೆರೆತು ಅವರ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಾ ಯಾವಾಗಲೂ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಸಂದೀಪ್ ರೆಡ್ಡಿಯವರು ಗುಡ್ ಫ್ರೈಡೆ ಪ್ರಯುಕ್ತ ಕ್ರೈಸ್ತ ಸಮುದಾಯದ ಬಡ ಹಾಗೂ ಹಿಂದುಳಿದ ಕುಟುಂಬಗಳಿಗೆ ಫುಡ್ ಕಿಟ್ಗಳನ್ನು ವಿತರಿಸುವ ಮೂಲಕ ಸಮಾಜ ಸೇವೆಯ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ವೀಕ್ಷಕರೇ, ಗುಡ್ ಫ್ರೈಡೆ ಅನ್ನೋದು ಕ್ರೈಸ್ತ ಸಮುದಾಯಕ್ಕೆ ಅತ್ಯಂತ ಪವಿತ್ರ ಮತ್ತು ಭಾವನಾತ್ಮಕ ದಿನ. ಈ ದಿನ ಯೇಸು ಕ್ರಿಸ್ತರು ಮಾನವ ಕುಲದ ಒಳಿತಿಗಾಗಿ ತ್ಯಾಗ ಮಾಡಿದ ದಿನ ಅಂತ ಭಕ್ತಿ ಭಾವದಿಂದ ಸ್ಮರಿಸಲಾಗುತ್ತದೆ. ಹೀಗಾಗಿ ಈ ದಿನ ಕ್ರೈಸ್ತರು ಉಪವಾಸ, ಪ್ರಾರ್ಥನೆ, ಆರಾಧನೆ ಮತ್ತು ಸೇವಾ ಕಾರ್ಯಗಳ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಇಂತಹ ಪವಿತ್ರ ದಿನದ ಅಂಗವಾಗಿ ಸುಮಾರು 350 ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳಿರುವ ಫುಡ್ ಕಿಟ್ಗಳನ್ನು ನೀಡಿ ಯಾರ ಮನೆಯಲ್ಲೂ ಹಸಿವು, ಸಂಕಷ್ಟ ಅಥವಾ ತೊಂದರೆ ಇರಬಾರದು ಎಂಬ ಉದ್ದೇಶದಿಂದ ಸಂದೀಪ್ ರೆಡ್ಡಿ ಅವರು ಈ ಸೇವಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಈ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಅಕ್ಕಿ, ಕಾಳು, ಎಣ್ಣೆ, ಸಕ್ಕರೆ ಹಾಗೂ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಒಳಗೊಂಡ ಕಿಟ್ಗಳನ್ನು ವಿತರಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇದರಿಂದ ಅನೇಕ ಬಡ ಕುಟುಂಬಗಳಿಗೆ ದೊಡ್ಡ ಮಟ್ಟದ ನೆರವು ದೊರೆತಿದೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹಬ್ಬ ಹರಿದಿನಗಳು, ವಿಶೇಷ ದಿನಗಳು ಬಂದಾಗ ಕೆಲವರು ಕೇವಲ ಶುಭಾಶಯಗಳಲ್ಲಿ ನಿಲ್ತಾರೆ. ಆದರೆ ಕೆಲವರು ಮಾತ್ರ ನಿಜವಾದ ಸೇವಾ ಮನೋಭಾವದಿಂದ ಜನರ ಬದುಕಿಗೆ ಬೆಳಕು ತುಂಬುವ ಕೆಲಸ ಮಾಡ್ತಾರೆ. ಅಂತವರ ಸಾಲಿನಲ್ಲಿ ಇಂದು ಸಂದೀಪ್ ರೆಡ್ಡಿ ಅವರ ಈ ಕಾರ್ಯ ವಿಶೇಷವಾಗಿ ಗಮನ ಸೆಳೆದಿದೆ. ವಿಶೇಷವಾಗಿ ಗುಡ್ ಫ್ರೈಡೆ ಎಂಬ ಪವಿತ್ರ ದಿನದಲ್ಲಿ ಕ್ರೈಸ್ತ ಸಮುದಾಯದ ಭಾವನೆಗಳಿಗೆ ಗೌರವ ನೀಡಿ ಬಡವರ ಮನೆಗಳಲ್ಲಿ ಯಾವುದೇ ತೊಂದರೆ ಆಗಬಾರದು, ಯಾರು ಖಾಲಿ ಹೊಟ್ಟೆಯಿಂದ ಇರಬಾರದು, ಪ್ರತಿಯೊಬ್ಬರು ಗೌರವದಿಂದ ಈ ದಿನವನ್ನು ಆಚರಿಸಬೇಕು ಎಂಬ ಉದ್ದೇಶದಿಂದ ಈ ಸಹಾಯ ಹಸ್ತ ಚಾಚಿರೋದು ನಿಜಕ್ಕೂ ಶ್ಲಾಘನೀಯ. ಈ ಶುಕ್ರವಾರ ಬರ್ತಾ ಇರೋದ್ರಿಂದ ಈ ಒಂದು ಪವಿತ್ರವಾದ ವಾರ ಏನಿದೆ, ಈ ವಾರದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಉಪವಾಸ ಮಾಡುವಂತಹ, ದೇವರನ್ನ ನೆನೆಯುವಂತಹ ಕೆಲಸ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋಂತಹ, ಅವರಿಗೆ ಒಂದು ಸಣ್ಣ ಕೊಡುಗೆಯನ್ನ ಕೊಡುವಂತಹ ಕೆಲಸವನ್ನ ಇವತ್ತು ಮಾಡಿದೀವಿ. ಸುಮಾರು 300-350 ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಫುಡ್ ಕಿಟ್ಗಳನ್ನ ಕೊಡುವಂತಹ ಮತ್ತು ಅವರು ನೀಟಾಗಿ ಹಬ್ಬ ಮಾಡ್ಕೊಳೋದಕ್ಕೆ ಒಂದು ಸಣ್ಣ, ನಾವು ಸಹ ಅವರ ಜೊತೆ ನಿಂತಿದೀವಿ ಅನ್ನುವಂತ ಒಂದು ಸಂದೇಶ ಕೊಡುವಂತ ಕೆಲಸನ ಇವತ್ತು ಮಾಡಿ. ಏನೇನು ಫುಡ್ ಕಿಟ್ ಅಲ್ಲಿ ಏನೇನು ಹಬ್ಬಕ್ಕೆ ಮಾಡ್ಕೊಳ್ಬೇಕಾಗಿರುವಂತಹ ಐಟಮ್ಸ್ ಏನೇನು ಇರುತ್ತೆ, ತುಪ್ಪ ಇರ್ಬೋದು, ಇದು ನಾವು ಪಾಯಸ ಮಾಡೋದಕ್ಕೆ ಏನೇನ್ ಬೇಕು, ಇದನ್ನೆಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾನು ಫುಲ್ ಲಿಸ್ಟ್ ಹೇಳೋದಕ್ಕೆ ನನಗೆ ದಯವಿಟ್ಟು ಗೊತ್ತಿಲ್ಲ. ಏನೇನ್ ಬೇಕೋ ಅವ್ರಿಗೆ ಏನ್ ಬೇಕೋ ಕೇಳಿ ಅವ್ರ ಸಮುದಾಯದ ಹಿರಿಯರನ್ನ ಕೇಳಿ ಕೊಟ್ಟಿರುವಂತ ಕೆಲಸ ಆಗಿದೆ. ಸೇವೆ ಮಾಡ್ಬೇಕು ಅನ್ನೋದು ಯಾಕೆ ಎಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನ ಕೈಲಾಗಿದ್ದು ಸೇವೆ ಮಾಡ್ಬೇಕಾಗಿರೋದು ಕರ್ತವ್ಯ. ಅದು ಅದ್ರಲ್ಲಿ ಅನಿಸ್ಬೇಕಾಗಿಲ್ಲ. ಎಲ್ಲರೂ ಅವ್ರವ್ರ ಕರ್ತವ್ಯ ಅವ್ರವ್ರ ಕೈಲಾದಷ್ಟು ಮಾಡ್ತಾ ಹೋಗೋದ್ರಲ್ಲಿ ಏನು ಇದಿಲ್ಲ, ವಿಶೇಷ ಏನಿಲ್ಲ. ಅದು ಸೇವೆ ಅನ್ನೋದು ಏನು ದೊಡ್ಡ ವಿಶೇಷ ಅಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಮಾಡ್ಬೇಕಾಗಿರೋ ಕರ್ತವ್ಯ. ನಮಗೂ ಎಷ್ಟೋ ಜನ ಸಹಾಯ ಮಾಡಿದ್ದಕ್ಕೆ ನಾನು ಇವತ್ತು ಈ ತರ ನಿಂತ್ಕೊಂಡಿದ್ದೀನಿ. ಆ ರೀತಿ ನಾನು ಸಮಾಜಕ್ಕೆ ವಾಪಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೀವ ಇರೋವರೆಗೂ, ನನ್ನ ಜೋಬಲ್ಲಿ ಕಾಸಿರೋವರೆಗೂ ನಡೀತಾನೆ ಇರುತ್ತೆ ಸರ್. ಈ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳು ಸಂದೀಪ್ ರೆಡ್ಡಿ ಅವರ ಈ ಸಹಾಯಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದ್ದು, ಇಂತಹ ಸೇವಾ ಕಾರ್ಯಗಳು ಸಮಾಜದಲ್ಲಿ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಧರ್ಮ ಬೇರೆ ಇರಬಹುದು, ಆಚಾರ ಬೇರೆ ಇರಬಹುದು, ಆದರೆ ಮಾನವೀಯತೆ ಒಂದೇ. ಬಡವರ ಕಣ್ಣೀರನ್ನು ಒರೆಸೋದು, ಹಸಿದವರ ಹೊಟ್ಟೆ ತುಂಬಿಸೋದು, ಅಗತ್ಯ ಇರೋರಿಗೆ ನೆರವಾಗೋದು, ಇದುವೇ ನಿಜವಾದ ಧರ್ಮ, ನಿಜವಾದ ಸೇವೆ. ಸಮಾಜದಲ್ಲಿ ಇಂತಹ ಸೇವಾ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಲಿ, ಬಡವರ ಬದುಕಿಗೆ ನೆರವಾಗುವ ಕೈಗಳು ಇನ್ನಷ್ಟು ಮುಂದೆ ಬರಲಿ ಎಂಬ ಆಶಯದೊಂದಿಗೆ ಇಂದಿನ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಟ್ನಲ್ಲಿ ಗುಡ್ ಫ್ರೈಡೆ ಪ್ರಯುಕ್ತ ಸುಮಾರು 350 ಬಡ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಿಸುವ ಮೂಲಕ ಸಂದೀಪ್ ರೆಡ್ಡಿ ಅವರು ಮಾನವೀಯತೆಗೆ ಮೆರುಗು ತಂದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಇಂತಹ ಇನ್ನಷ್ಟು ಸಮಾಜಮುಖಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.